ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ರೆಡಿಟ್ ಬಿ ಅನ್ನೋ ಒಂದು ಅಪ್ಲಿಕೇಶನಿಂದ ನಮಗೆ ಯಾವ ರೀತಿಯಾಗಿ ಪರ್ಸನಲ್ ಲೋನ್ನ ಕೊಡ್ತಾ ಇದ್ದಾರೆ, ಇಲ್ಲಿ UPI ಇಂದ ನಾವು ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದಾಗಿದೆ. ಈ ಒಂದು ಅಪ್ಲಿಕೇಶನಿಂದ ನಮಗೆ ಏನೆಲ್ಲ ಬೆನಿಫಿಟ್ ಸಿಗ್ತಾ ಇದೆ, ಹಾಗೆ ಪ್ರೋಸೆಸ್ನ ನಾವು ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು ಲೋನ್ ಅಪ್ಲೈ ಮಾಡ್ಕೊಳ್ಳೋಕೆ ಅನ್ನೋ ಒಂದು ಫುಲ್ ಡೀಟೇಲ್ ಹಾಗೆ ಪ್ರೋಸೆಸ್ನ ನಾನು ನಿಮಗೆ ತಿಳಿಸ್ತಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ದೀನಿ, ಕೊನೆವರೆಗೂ ನೋಡಿ ಗಾಯ್ಸ್. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಗಾಯ್ಸ್, ನಿಮ್ಗೆ ಏನಾದರೂ ಪರ್ಸನಲ್ ಲೋನ್ ಬೇಕಿತ್ತು, ಅಥವಾ 2 ವೀಲರ್ ಲೋನ್ ಬೇಕಿತ್ತು, ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಏನಾದರೂ ಬೇಕಿತ್ತು, ಅಥವಾ ಇನ್ಸ್ಟೆಂಟಾಗಿ UPI ಟ್ರಾನ್ಸಾಕ್ಷನ್ ಮಾಡ್ಕೋಬೇಕಿತ್ತು ಅಂದರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ತುಂಬಾ ಯೂಸ್ ಆಗ್ತಾ ಇದೆ. ಹಾಗೆ ಈ ಒಂದು ಅಪ್ಲಿಕೇಶನ್ಗೆ 4.6 ರಿವ್ಯೂಸ್ ಇರುತ್ತೆ, 3+ ರೇಟೆಡ್ ಇದೆ, ಹಾಗೆ 50 ಮಿಲಿಯನ್+ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಒಂದು ಬೆಸ್ಟ್ ಲೋನ್ ಪರ್ಸನಲ್ ಲೋನ್ ಆ್ಯಪ್ ಆಗಿದೆ. ಈ ಒಂದು ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಕ್ರೆಡಿಟ್ ಬಿ ಅನ್ನೋ ಒಂದು ಪರ್ಸನಲ್ ಲೋನ್ ಆ್ಯಪ್. ಇದು ಒಂದು ಫಿನೋವೇಷನ್ ಟೆಕ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯವ್ರದ್ದಾಗಿದೆ. ಇಲ್ಲಿ ನಮಗೆ 4.6 ರಿವ್ಯೂಸ್ ಇದೆ, ಹಾಗೆ 3+ ರೇಟೆಡ್ ಇದೆ, 50 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಗಾಯ್ಸ್, ನಿಮ್ಗೆ ಏನಾದರೂ ಪರ್ಸನಲ್ ಲೋನ್ ಅಥವಾ ಫೈನಾನ್ಸಲ್ಲಿ ಯಾವುದೇ ರೀತಿಯಾಗಿ ಹೆಲ್ಪ್ ಬೇಕಿತ್ತು ಅಂದರೆ ನೀವು ಈ ಒಂದು ಅಪ್ಲಿಕೇಶನಿಂದ ಯೂಸ್ ತೊಗೋಬಹುದಾಗಿದೆ. ತುಂಬಾ ಬೆನಿಫಿಟ್ ಅನ್ನೋದು ಕೂಡ ಸಿಗ್ತಾ ಇದೆ. ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ 70 ಮಿಲಿಯನ್ ಇಂಡಿಯನ್ಸ್ ಕೂಡ ನಾವು ಟ್ರಸ್ಟ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ನೋಡಬಹುದಾಗಿದೆ. ಆನ್ಲೈನ್ ಪರ್ಸನಲ್ ಆ್ಯಪ್ ಆಗಿದೆ ಇದು. ಇಲ್ಲಿ ನಮಗೆ ಕ್ವಿಕ್ ಆಗಿ ಪರ್ಸನಲ್ ಲೋನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಟ್ರಾಕ್ಟಿವ್ ಇಂಟ್ರೆಸ್ಟಿಂಗ್ ರೇಟ್ಸ್ ಕೂಡ ನಮಗೆ ಸಿಗ್ತಾ ಇದೆ. ಆನ್ಲೈನ್ ಮುಖಾಂತರ ನಾವು ಲೋನ್ ಅಪ್ಲೈ ಮಾಡ್ಕೋಬಹುದು ಮನೆಯಲ್ಲೇ ಕುತ್ಕೊಂಡು. ಹಾಗೆ ಇಲ್ಲಿ ಸ್ಯಾಲರಿಡ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಏನಾದರೂ ಇದ್ರು ಅಂದರೆ ಇವರಿಗೆ ಎನಿ ಟೈಮ್ ಎನಿವೇರ್ ಪರ್ಸನಲ್ ಲೋನ್ ಅಂತ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಗಾಯ್ಸ್, ನೀವೇನಾದರೂ ಸ್ಯಾಲರಿಡ್ ಪರ್ಸನ್ನ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ, ಹಾಗಾದರೆ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೊಳ್ಳಿ. ಈಸಿಯಾಗಿ ನಿಮಗೆ ಕ್ವಿಕ್ ಆಗಿ ಇಲ್ಲಿ ಲೋನ್ ಕೊಡ್ತಾ ಇದ್ದಾರೆ. ಹಾಗೆ ನಿಮಗೆ ಆನ್ಲೈನ್ ಪರ್ಸನಲ್ ಲೋನ್ಸ್ ನಮಗೆ ಬಂದ್ಬಿಟ್ಟು ರೇಂಜಿಂಗ್ ಅನ್ನು 6,000 ಇಂದ ಹಿಡಿದು 10 lakhs ವರೆಗೂ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಬಂದ್ಬಿಟ್ಟು 12% to 28.5% ಪರ್ ಆ್ಯನಮ್ ರೀತಿಯಾಗಿ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಟೆನ್ಯೂರ್ಸ್ ಬಂದ್ಬಿಟ್ಟು 6 to 60 months ನಮಗೆ ಇರುತ್ತೆ. APR ರೇಂಜ್ ಬಂದ್ಬಿಟ್ಟು 17% to 50% ಹಾಕ್ತಾರೆ. ಇಲ್ಲಿ ಯಾವುದೇ ರೀತಿಯಾಗಿ ಟ್ರಾನ್ಸಾಕ್ಷನ್ ಫೀಸ್ ಕೂಡ ಇರೋದಿಲ್ಲ, ಇದ್ರೂ ಕೂಡ ತುಂಬ ಕಡಿಮೆ ಆಗಿ ನಮಗೆ ಸಿಗ್ತಾ ಇದೆ. ಹೀಗಾಗಿ ಲೋನ್ನ ಡಿಸ್ಪೆಸಲ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಈಸಿಯಾಗಿ EMI ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬಹುದಾಗಿದೆ. ಎಲಿಜಿಬಿಲಿಟಿನ ನೋಡೋದಾದ್ರೆ ನಮಗೆ ಇಲ್ಲಿ ಮೊದಲೇದಾಗಿ ನಾವು ಇಂಡಿಯನ್ ನ್ಯಾಷನಾಲಿಟಿ ಆಗಿರಬೇಕಾಗುತ್ತೆ. ಹಾಗೆ ನಮ್ಮ ಒಂದು ಏಜ್ ಬಂದ್ಬಿಟ್ಟು 21 years ಮೇಲೆ ಇರಬೇಕಾಗುತ್ತೆ. ಹಾಗೆ ನಮಗೆ ಮಂತ್ಲಿ ಇನ್ಕಮ್ ಅನ್ನೋದು ಸ್ಟೇಬಲ್ ಆಗಿ ಬರ್ತಾ ಇರಬೇಕು. ಈ ಎಲ್ಲ ಎಲಿಜಿಬಿಲಿಟಿ ನಮಗೆ ಇರಬೇಕಾಗತ್ತೆ. ಹಾಗೆ ಇಲ್ಲಿ ಸ್ಟೆಪ್ಸ್ನ ನೋಡೋದಾದರೆ ಮೊದಲೇದಾಗಿ ನಾವು ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾವು ಸೈನ್ ಅಪ್ ಮಾಡ್ಕೋಬೇಕು ನಮ್ಮ ಒಂದು ಮೊಬೈಲ್ ನಂಬರಿಂದ. ಹಾಗೆ ಪ್ಯಾನ್ ಕಾರ್ಡ್ ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ಸಬ್ಮಿಟ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, KYCನ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ನಮ್ಮ ಒಂದು ಡಾಕ್ಯುಮೆಂಟ್ಸ್ನ ನಾವು ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ಅಡ್ರೆಸ್ ಪ್ರೂಫ್ ಕೂಡ ಇದರಲ್ಲಿ ನಾವು ಪ್ರೊವೈಡ್ ಮಾಡ್ಕೋಬೇಕು. ಹಾಗೆ ನಮ್ಮ ಒಂದು ಅಮೌಂಟ್ 10 euro ನಾವು ಚೂಸ್ ಮಾಡ್ಕೊಂಡ ನಂತರ ಫೈನಲ್ ಆಗಿ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ನಾವು ಆ್ಯಡ್ ಮಾಡಿಕೊಂಡ್ರೆ ಫೈನಲ್ ಆಗಿ ನಮಗೆ ಮನಿ ಟ್ರಾನ್ಸ್ಫರ್ನ ಇವರು ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ವಿತಿನ್ ಫ್ಯೂ ಮಿನಿಟ್ಸಲ್ಲಿ ಇವರು ಡಿಸ್ಪರ್ಸಲ್ ಕೂಡ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಇಲ್ಲಿ ನಾವು ಸ್ಟೆಪ್ಸನ್ನು ನೋಡ್ಕೋಬಹುದಾಗಿದೆ. ಒಂದು ಎಕ್ಸಾಂಪಲ್ ಮೂಲಕ ನೋಡೋದಾದರೆ ನಮ್ಮ ಒಂದು ಲೋನ್ ಅಮೌಂಟ್ 50,000 rupees ಇತ್ತು ಅಂದರೆ ಇದಕ್ಕೆ ಟೆನ್ಯೂರ್ ಬಂದ್ಬಿಟ್ಟು 12 monthsನ ಪ್ರೊವೈಡ್ ಮಾಡಿರ್ತಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು 20% ಪರ್ ಆ್ಯನಮ್ ರೀತಿಯಾಗಿ ಪ್ರೊವೈಡ್ ಮಾಡ್ತಾರೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು 1,250 rupees ಇರುತ್ತೆ. ಆನ್ ಬೋರ್ಡಿಂಗ್ ಫೀಸ್ ಬಂದ್ಬಿಟ್ಟು ಫಾರ್ ನ್ಯೂ ಕಸ್ಟಮರ್ ಇದ್ರೆ ಮಾತ್ರ 200 rupeesನ ಆ್ಯಡ್ ಮಾಡ್ತಾರೆ. GST ಬಂದ್ಬಿಟ್ಟು ನಮಗೆ 261 ಇರುತ್ತೆ ಪ್ರೊಸೆಸಿಂಗ್ ಫೀಸ್ ಮೇಲೆ. ಹಾಗೆ ಟೋಟಲ್ ಇಂಟ್ರೆಸ್ಟ್ ನಮಗೆ 5,580 rupees ಆಗುತ್ತೆ. EMI ಬಂದ್ಬಿಟ್ಟು 4,632 rupees ನಾವು ಮಂತ್ಲಿ EMIನ ಪೇ ಮಾಡ್ಕೋಬೇಕು. APR ಬಂದ್ಬಿಟ್ಟು 26.92% ಇರುತ್ತೆ. ಸೊ ಫೈನಲ್ ಆಗಿ ಇವರು 50,000 ಲೋನ್ ಅಮೌಂಟ್ಗೆ ನಮ್ಮ ಒಂದು ಬ್ಯಾಂಕಿಗೆ ಇವರು 48,289 rupeesನ ಡಿಸ್ಬರ್ಸಲ್ ಮಾಡಿರ್ತಾರೆ. ಈ ಒಂದು ಅಮೌಂಟ್ಗೆ ನಮ್ಮ ಒಂದು ಟೋಟಲ್ ರೀಪೇಮೆಂಟ್ 12 monthsಗೆ 55,580 rupees ಆಗುತ್ತೆ. ಈ ರೀತಿಯಾಗಿ ಎಕ್ಸಾಂಪಲ್ ಮೂಲಕ ನಾವು ಕ್ಲಾರಿಟಿನ ತಗೋಬಹುದಾಗಿದೆ. ಬನ್ನಿ ಗಾಯ್ಸ್, ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಪ್ಲೇಸ್ಟೋರಲ್ಲಿ ರೀಡೈರೆಕ್ಟರ್ ಆಗ್ತೀರಾ. ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡ್ಕೊಳ್ಳಿ. ಮೊದಲನೇದಾಗಿ ನಿಮ್ಮ ಒಂದು ಲ್ಯಾಂಗ್ವೇಜ್ನ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಆ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ನೀವು ಲಾಗಿನ್ ಅಥವಾ ಸೈನ್ ಅಪ್ ಆಗಬೇಕು. ಇವರ ಒಂದು ಲರ್ನಿಂಗ್ ಪಾರ್ಟ್ನರ್ಸ್ನ ನಾವು ನೋಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಿಮ್ಗೆ ಏನಾದರೂ ರೆಫರಲ್ ಕೋಡ್ ಇತ್ತು ಅಂದರೆ ಯಾರಾದರೂ ನಿಮಗೆ ಈ ಒಂದು ಅಪ್ಲಿಕೇಶನ್ ರೆಫರ್ ಮಾಡಿದರೆ ಇಲ್ಲಿ ರೆಫರಲ್ ಕೋಡ್ನ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಅಥವಾ ಯಾವುದೇ ರೀತಿ ರೆಫರ್ ಕೋಡ್ ನಿಮಗೆ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಇಂದ ನೀವು ಲಾಗಿನ್ ಆಗಬೇಕಾಗತ್ತೆ. ಆ ನಂತರ ನಿಮ್ಮ ಒಂದು ಪ್ಯಾನ್ ಡೀಟೇಲ್ಸ್ನ ಕೇಳುತ್ತೆ. ಸೊ ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು.
ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಇನ್ಕಮ್ ಡೀಟೇಲ್ಸ್ನ ಕೇಳುತ್ತೆ. ಸೊ ನೀವೇನಾದರೂ ಸ್ಯಾಲ್ರಿಡ್ ಇದ್ದೀರಾ, ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಮಂತ್ಲಿ ಸ್ಯಾಲರಿನ ನೀವು ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮಾಡ್ಕೊಳ್ಳಿ. ಇದು ಒಂದು ಇನ್ಕಮ್ ಡೀಟೇಲ್ಸ್ ಆಗಿದೆ. ಹಾಗೆ ನೀವೇನಾದರೂ ಸ್ಯಾಲ್ರಿಡ್ ಇದ್ರಿ ಅಂದರೆ ಕಂಪನಿ ನೇಮ್ ಕೂಡ ನೀವು ಎಂಟರ್ ಮಾಡ್ಕೋಬೇಕಾಗತ್ತೆ. ಗಾಯ್ಸ್, ನನಗೆ ಇಲ್ಲಿ ಅಪ್ ಟು 10 ಲ್ಯಾಕ್ವರೆಗೂ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನನ್ನ ಒಂದು ಬೇಸಿಕ್ ಡೀಟೇಲ್ಸ್ ಹಾಗೆ ನನ್ನ ಒಂದು ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ಚೆಕ್ ಮಾಡಿಕೊಂಡು ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ನನಗೆ ಇಲ್ಲಿ ಲೋನ್ ಆಫರ್ನ ಮಾಡಿದ್ದಾರೆ. ಸೊ ಇಲ್ಲಿ ನನಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ 10 ಲ್ಯಾಕ್ನ ನನಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ನನಗೂ ಕೂಡ ಇಲ್ಲಿ ಲೋನ್ ಬೇಕಿತ್ತು ಅಂದರೆ ಹೀಗೆ ನಿಮಗೂ ಕೂಡ ಇಲ್ಲಿ ಲೋನ್ ಆಫರ್ನ ಮಾಡ್ತಾರೆ. ನಿಮಗೂ ಕೂಡ ಲೋನ್ ಬೇಕಿತ್ತು ಅಂದರೆ ಮಾತ್ರ ಕಂಟಿನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡ್ಕೊಳ್ಳಿ. ಮೊದಲೇದಾಗಿ ಇಲ್ಲಿ ನಮ್ಮ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ಲೋನ್ ಅಮೌಂಟ್ನ ಪ್ರೊವೈಡ್ ಮಾಡಿರ್ತಾರೆ. ನೆಕ್ಸ್ಟ್ ನಮ್ಮ ಒಂದು ಅಪ್ಲಿಕೇಶನ್ ಅನ್ನೋದು ಏನಿರುತ್ತೆ ಬೇಸಿಕ್ ಡೀಟೇಲ್ಸ್ನ ನಾವು ಕೊಟ್ಟ ನಂತರ ನಮ್ಮ ಒಂದು ಅಗ್ರಿಮೆಂಟ್ನ ಕಳಿಸ್ತಾರೆ. ಆ ಒಂದು ಅಗ್ರಿಮೆಂಟ್ಗೆ ನಾವು ಈ ಸೈನ್ ಅಪ್ ಅನ್ನು ಮಾಡಿಕೊಂಡು ಇವರಿಗೆ ಅಪ್ಲೋಡ್ ಮಾಡಿದರೆ ಫೈನಲ್ ಸ್ಟೆಪ್ಪಲ್ಲಿ ನಮಗೆ ಬ್ಯಾಂಕಿಗೆ ನಮ್ಮ ಒಂದು ಲೋನ್ ಅಮೌಂಟ್ನ ಇವರು ಟ್ರಾನ್ಸ್ಫರ್ ಮಾಡ್ತಾರೆ. ಪರ್ಮಿಷನ್ಸ್ನ ಕೊಟ್ಟಿದ್ದಾರೆ. ಸೊ ಪರ್ಮಿಷನ್ಸ್ನೆಲ್ಲ ಓದ್ಕೊಂಡು ಟಿಕ್ ಮಾಡ್ಕೊಂಡು ಆ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಾಗೆ ಇಲ್ಲಿ KYC ಡಾಕ್ಯುಮೆಂಟ್ಸ್ನ ಕೇಳುತ್ತೆ, ಜನರಲ್ ಇನ್ಫಾರ್ಮೇಷನ್ನ ಕೇಳುತ್ತೆ, ನಿಮ್ಮ ಒಂದು ಇನ್ಕಮ್ ವೆರಿಫೈ ಮಾಡಬೇಕು. ಹಾಗೆ ಇಲ್ಲಿ ರೆಫರೆನ್ಸ್ ಮಾಡಿರೋ ಒಂದು ಕಾಂಟ್ಯಾಕ್ಟ್ಸ್ ಇದ್ರೂ ಕೂಡ ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು KYCನ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ಆಧಾರ್ ನಂಬರ್ನ ಎಂಟರ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ಆಧಾರ್ ನಂಬರ್ನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮಾಡ್ಕೊಳ್ಳಿ. ಸೊ ನನ್ನ ಒಂದು ಆಧಾರ್ ಕಾರ್ಡ್ KYC ಕಂಪ್ಲೀಟ್ ಆದ ನಂತರ ನನ್ನ ಒಂದು ಸೆಲ್ಫಿನ ಕೇಳುತ್ತೆ. ಸೊ ಸೆಲ್ಫಿನ ನಾವು ಅಪ್ಲೋಡ್ ಮಾಡ್ಕೋಬೇಕು. ಗಾಯ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು ನನ್ನ ಒಂದು KYC ಅನ್ನೋದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನನಗೆ ಇಲ್ಲಿ ಜನರಲ್ ಇನ್ಫಾರ್ಮೇಷನ್ನ ಕೇಳುತ್ತೆ. ಜನರಲ್ ಇನ್ಫಾರ್ಮೇಷನಲ್ಲಿ ನಮ್ಮ ಒಂದು ಮ್ಯಾಚುವಲ್ ಸ್ಟೇಟಸ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನಾವೇನಾದರೂ ಸಿಂಗಲ್ಲ, ಮ್ಯಾರಿಡಾ ಈ ರೀತಿಯಾಗಿ ನಾವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಎಜುಕೇಷನ್ನ ಕೇಳುತ್ತೆ. ಸೊ ಎಜುಕೇಷನ್ ಏನು ಕಂಪ್ಲೀಟ್ ಮಾಡಿದ್ದೀರಿ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೀವೇನಾದರೂ ಬ್ಯಾಚುಲರ್ಸಾ, ಮಾಸ್ಟರ್ಸಾ ಅಥವಾ ಡಿಪ್ಲೊಮಾ ಮುಗಿದಿದ್ದೇನಾ, ಸೆಕೆಂಡರಿ ಸ್ಕೂಲ್ ಸರ್ಟಿಫಿಕೇಷನ್ ಇದೆನಾ ನಿಮಗೆ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ನಿಮ್ಮ ಒಂದು ಪ್ರೊಫೆಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಪ್ರೈವೇಟ್ ಇದ್ದೀರಾ ಅಥವಾ ಆರ್ಕಿಟೆಕ್ಚರ್, ಆಟೋ ಡ್ರೈವರ್, ಬ್ಯಾಂಕ್ ಎಂಪ್ಲಾಯಿ ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆನಂತರ ನಿಮ್ಮದು ಟೈಪ್ ಆಫ್ ರೆಸಿಡೆನ್ಸ್ನ ಕೇಳುತ್ತೆ. ಇಲ್ಲಿ ನಿಮ್ಮ ಟೈಪ್ಸ್ ಆಫ್ ರೆಸಿಡೆನ್ಸ್ ನೀವು ಯಾವ ರೀತಿಯಾಗಿ ನೀವು ವಾಸ ಮಾಡ್ತಾ ಇದ್ದೀರಾ ಅಂದರೆ ರೆಂಟೆಡಲ್ಲಿ ಬಾಡಿಗೆನಲ್ಲಿ ಇದ್ದೀರಾ, ಓನ್ಡ್ ಇದ್ದೀರಾ, ಸ್ವಂತ ಇದೆನಾ, PG ನಲ್ಲಿ ಇದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗಾಯ್ಸ್, ಇಲ್ಲಿ ಕೂಡ ನನ್ನ ಜನರಲ್ ಇನ್ಫಾರ್ಮೇಷನ್ ಅನ್ನೋದು ಕಂಪ್ಲೀಟ್ ಆಗಿದೆ. ಫೈನಲ್ ಆಗಿ ವೆರಿಫೈ ಇನ್ಕಮ್, ನಮ್ಮ ಒಂದು ಇನ್ಕಮ್ನ ಇವರು ವೆರಿಫೈ ಮಾಡ್ತಾರೆ. ನನ್ನ ಒಂದು ಇನ್ಕಮ್ ಕೂಡ ಇವರು ವೆರಿಫೈ ಮಾಡಿದ್ದಾರೆ. ಇಲ್ಲಿ ನಮಗೆ ರೆಫರೆನ್ಸ್ ಮಾಡಿರೋ ಒಂದು ಕಾಂಟ್ಯಾಕ್ಟ್ನ ಇಲ್ಲಿ ಕೇಳುತ್ತೆ. ಸೊ ನಿಮಗೆ ಮದರ್ ಅಥವಾ ಫಾದರ್ ಅಥವಾ ಸ್ಪಾನ್ಸ್ ಯಾರು ನಿಮಗೆ ಇದು ರೆಫರ್ ಮಾಡಿದರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ನಿಮ್ಮ ಒಂದು ಮದರ್ ನೇಮ್ನ ಎಂಟರ್ ಮಾಡಿದ ನಂತರ ಅವರ ಒಂದು ಫೋನ್ ನಂಬರ್, ಹಾಗೆ ಇಲ್ಲಿ ಫ್ರೆಂಡ್ ರೆಫರೆನ್ಸ್ ಫೋನ್ ನಂಬರ್ ಈ ರೀತಿಯಾಗಿ ನಮಗೆ ಪ್ರೊವೈಡ್ ಮಾಡ್ತಾರೆ. ಇದನ್ನು ನಾವು ಎಂಟರ್ ಮಾಡ್ಕೋಬೇಕು. ಸೊ ನನ್ನ ಎಲ್ಲ ಸ್ಟೆಪ್ಸ್ ಅನ್ನೋದು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ ನಂತರ ನನಗೆ ಅಗ್ರಿಮೆಂಟ್ನ ಕಳಿಸಿರ್ತಾರೆ. ಸೊ ಅಗ್ರಿಮೆಂಟ್ನ ನಾನು ಸೈನ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ಫೈನಲ್ ಆಗಿ ನನಗೆ ವಿತಿನ್ 5 ಮಿನಿಟ್ಸಲ್ಲಿ ಇಲ್ಲಿ ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಲೋನ್ ಬೇಕಿತ್ತು ಅಂದರೆ ನಾನು ತೋರಿಸಿರೋ ಒಂದು ಸ್ಟೆಪ್ಸ್ನ ಫಾಲೋ ಅಪ್ ಮಾಡ್ಕೊಳ್ಳಿ. ಫಾಲೋ ಅಪ್ ಮಾಡ್ಕೊಂಡ ನಂತರ ನೀವು ಲೋನ್ ಅಪ್ಲೈ ಮಾಡ್ಕೊಂಡ್ರೆ ನಿಮಗೂ ಕೂಡ ಇಲ್ಲಿ ಖಂಡಿತವಾಗ್ಲೂ ಲೋನ್ ಅನ್ನೋದು ಸಿಕ್ಕೇ ಸಿಗುತ್ತೆ ಗಾಯ್ಸ್. ಸೊ ನೋಡಿದ್ರಲ್ವ ಗಾಯ್ಸ್, ಯಾವ ರೀತಿಯಾಗಿ ನಾವು ಲೋನ್ ಅಪ್ಲೈ ಮಾಡ್ಕೋಬೇಕು, ಏನೆಲ್ಲ ಪ್ರೋಸೆಸ್ ಇರುತ್ತೆ ಅಂತ. ಇದಾಗಿದೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.